ಇವತ್ತು ರಿಲೀಸ್ ಆಗಿದೆ ಹೆಬ್ಬುಲಿ ಕಟ್ಟು. ಇವತ್ತು ರಿಲೀಸ್ ಆಗಿದೆ ಹೆಬ್ಬುಲಿ ಕಟ್ಟು. ಇನ್ ಮೇಲಿಂದ ಇದು ಯಾವತ್ತಿದ್ರೆ ಸೂಪರ್ ಹಿಟ್. ಸಿನಿಮಾ ಹೆಂಗಿದೆ ಅಂತ ಹೇಳಿ ನಂಡೆಯಾಗೆಲ್ಲ ಕಾಪಿ ಮಾಡಬೇಡಿ, ಹೆಂಗಿದೆ ಅಂತ ಹೇಳಿ. ಸೂಪರ್ ಆಗಿದೆ ಸಿನಿಮಾ. ಯಾಕಂದ್ರೆ ಇದು ಬಯಲು ಸೀಮೆ ಒಂದು ಚಿತ್ರಣ. ಎಲ್ಲ ನನ್ನೂರು ಅಂದ್ರೆ ನಾನು ಉತ್ತರ ಕನ್ನಡದಿಂದ ಬಂದೀನಿ. ನಮ್ಮೂರು ಹೆಂಗೆ ಪ್ಲೇಸ್ ಐತಿ ಅದು ಚರಂಡಿ ಗಟ್ರು ನಳ ನೀರು ತಗೋದು ಅವೆಲ್ಲ ಸೇಮೆ. ಮತ್ತೆ ಅದೊಂದು ಸ್ವಲ್ಪ ಇರುತ್ತಲ್ಲ ಏನು ಗೊತ್ತಾ ಅಣ್ಣ, ಒಂದೇ ಮಾತು ಹೇಳ್ತೀನಿ ಅಣ್ಣ, ಸಮಾಜದಲ್ಲಿ ತುಂಬ ಈ ಥರ ನಡೀತಿದೆ. ನೋಡಿದಾಗ ನಾವು ಸಿನಿಮಾದಲ್ಲಿ ನೋಡ್ಬಿಟ್ಟು ಪ್ರತಿಯೊಬ್ಬರು ಅಳ್ತೀರಾ ಅಣ್ಣ. ಸಿನಿಮಾ ಮುಗಿದ್ಮೇಲೆ ಇವಾಗಲೇ ಹೇಳ್ತಾರೆ, ಸಿನಿಮಾ ಮುಗಿದ್ಮೇಲೆ ಪ್ರತಿಯೊಬ್ಬರು ಅಳ್ತೀರಾ. ಸಿನಿಮಾದಲ್ಲಿ ಈ ಥರ ಅನಿಸಿದ್ರೆ ನಿಜವಾಗ್ಲೂ ಅನುಭವಿಸ್ತಿದ್ದಾರೆ ಗೊತ್ತಾ ಅಣ್ಣ. ಅವ್ರನ್ನೆಲ್ಲ ನಾವು ಬರೀ ಊಹೆ ಮಾಡಿದ್ರೆ ಸಾಕು ಅಂತಾರೆ, ತುಂಬ ಬೇಜಾರಾಗುತ್ತೆ ಅಣ್ಣ. ಒಂದೇ ಒಂದು ಮಾತು ಹೇಳ್ತೀನಿ ಅಣ್ಣ, ದೇವಸ್ಥಾನಕ್ಕೆ ಹೋದಾಗ ಪ್ರತಿಯೊಬ್ಬರು ಹಿಡ್ಕೋತಾರೆ ಬೊಟ್ಟು. ದೇವಸ್ಥಾನಕ್ಕೆ ಹೋದಾಗ ಪ್ರತಿಯೊಬ್ಬರು ಹಿಡ್ಕೋತಾರೆ ಬೊಟ್ಟು. ನೋಡೋ ಪ್ರತಿಯೊಬ್ಬರು ಅಳೋವಂಥ ಸಿನಿಮಾ ಹೆಬ್ಬುಲಿ ಕಟ್ಟು. ನೋಡೋ ಪ್ರತಿಯೊಬ್ಬ ಅಳ್ತೀರಾ. ಏನಕ್ಕಂದ್ರೆ ಅಣ್ಣ, ಕಂಟೆಂಟ್ ಆಗಿರ್ಬೋದು, ಆ ಸಿನಿಮಾದಲ್ಲಿ ತಗೊಂಡಿರೋ ಸ್ಟೋರಿ ಲೈನು ನಮ್ಮ ಕಣ್ಣಲ್ಲಿ ನಾವು ಯೋಚನೆ ಮಾಡ್ತಾ ಇದೀವಣ್ಣ, ಏನಕ್ಕೆ ಈ ಥರ ಆಗ್ತಿದೆ, ಏನಕ್ಕೆ ನಾವು ಪ್ರತಿಯೊಬ್ಬರು ಯೋಚನೆ ಮಾಡ್ತಾ ಇದ್ದೀವಿ. ತುಂಬ ಮಸ್ತಾಗಿ ಮಾಡಿದ್ಯಾ ಬೈ, ನಾನು ಪ್ರಾಮಿಸ್ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಅಣ್ಣ ಸಿನಿಮಾ. ನಾನು ಹೇಳ್ತಿರೋದು ನೀವು ಮತ್ತೆ ಮತ್ತೆ ಕೇಳಿದ್ರೆ ನೀವು ಅಂದ್ಕೋದಿರ. ಮತ್ತೆ ತುಂಬ ಚೆನ್ನಾಗಿದೆ, ತುಂಬ ಪ್ರತಿಯೊಬ್ಬರು ಬಂದು ಮಾತಾಡಿದೆ. ಬಟ್ ಕಂಟೆಂಟ್ ಇದೆ ಗೊತ್ತಾ, ಇದು ಕಂಟೆಂಟ್ ಮೈನು. ಮತ್ತು ಇದಕ್ಕೆ ಜೀವ ಬಂದ್ಬಿಟ್ಟು ಓಪನ್ ಆಗಿರೋದು, ಈ ಜೀವ ಬಂದ್ಬಿಟ್ಟು ಸತೀಶ್ ಸರ್. ಇದು ಅವರಿಲ್ಲ ಅಂದರೆ ಇವಾಗ ನೀವೆಲ್ಲ ನೋಡ್ತಾ ಇದ್ದೀರಾ, ಒಳ್ಳೊಳ್ಳೆ ಸಿನಿಮಾ ಯಾರು ಜನ ಬರ್ತಿಲ್ಲ, ಒಳ್ಳೊಳ್ಳೆ ಸಿನಿಮಾ ಗೆಲ್ತಿಲ್ಲ. ಅವ್ರ ಕಡೆಯಿಂದ ಸಿನಿಮಾ ಒಂಚೂರು ಪುಷ್ ಆಗ್ತಿದೆ, ಅವ್ರ ಕಡೆಯಿಂದ ಇದಾಗ್ತಿದೆ. ನಾವು ಅಷ್ಟೇ, ಇವಾಗ ನೋಡಿ ನಾವು ಅಷ್ಟೇ ಹೇಳಿದಾಗ ಓಕೆ ಎಲ್ಲ ಸಿನಿಮಾಗಳ ಥರನೇ ಇದು ಒಂದು ಸಿನಿಮಾ ಹೋಗಿ ನೋಡೋಣ. ಬಟ್ ಸಿನಿಮಾ ಮುಗಿದ್ಮೇಲೆ ಅಂದ್ಕೊತೀವಿ ಎಲ್ಲ ಸಿನಿಮಾ ಥರ ಇದೊಂದು ಸಿನಿಮಾ ಅಲ್ಲ. ಎಷ್ಟೊಂದು ಸಿನಿಮಾಗಳಲ್ಲಿ ಇದೊಂದು ಆಗಬಾರ್ದು. ಈ ಸಿನಿಮಾನ ನೋಡ್ಬಿಟ್ಟು ಎಷ್ಟೊಂದು ಸಿನಿಮಾಗಳು ತೆಗಿಬೇಕು, ಆ ಥರ ಸಿನಿಮಾಗಳು ಬರ್ಬೇಕು. ಆ ಥರ ಸಿನಿಮಾನೇ ಒಂದು. ಮತ್ತು ಮಾತಿಗೆ ನೀವೆಲ್ಲ ನೋಡ್ತಾನೆ ಇರ್ತೀರ. ಮೈನು ಇದು ಇವಾಗ ಹೊಡೆದಾಟ ಎಲ್ಲ ನಡೀತಿರೋದು ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತೇ ಇರುತ್ತೆ, ಜಾತಿ ಮತ ಅಂತ ಅಂದ್ಬಿಟ್ಟು ಪ್ರತಿಯೊಂದು ಮಾತುಗಳು ಪ್ರತಿಯೊಂದು ಅಷ್ಟೇ, ಪ್ರತಿಯೊಬ್ಬರು ಅಷ್ಟೇ ಸುಮ್ಮನೆ ಓದಾಡ್ತಿದ್ದಾರೆ. ನಾನು ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ ರೀ ಅಣ್ಣ. ಯಾಕ್ರಿ ಒದ್ದಾಡ್ಕೊಂಡು ಸಾಯ್ತೀರ ಹೇಳ್ಕೊಂಡು ಜಾತಿ? ನಮಗೆಲ್ಲ ಮನ್ಸಲ್ಲಿ ತುಂಬಿರೋದು ಒಂದೇ ಒಂದು ಪ್ರೀತಿ. ನಾವೆಲ್ಲ ಸಿನಿಮಾದವರು, ಸಿನಿಮಾ ಬೈ. ಮತ್ತು ಇನ್ನೊಂದೇನು ಗೊತ್ತಾ, ಸಿನಿಮಾ ನಾನು ಓಪನ್ ಆಗಿ ಹೇಳ್ತೀನಿ ನೋಡಿ, ನಾವೆಲ್ಲ ಒಬ್ಬ ಸಿನಿಮಾ ಭಕ್ತ, ಒಬ್ಬ ಸಿನಿಮಾ ಲವರ್ ಯಾವ ಥರ ಸಿನಿಮಾನ ಇಷ್ಟಪಡ್ತಾರೆ ಅನ್ನೋದು ಸಿನಿಮಾದಲ್ಲಿ ತೋರಿಸಿದ್ದಾರೆ. ನಾವೆಲ್ಲ ಅಷ್ಟೇ ನೋಡಿ. ಸ್ಟಾರ್ಟಿಂಗು ಹೆಬ್ಬುಲಿ ಸಿನಿಮಾ ಬಂದಾಗ ಹೆಬ್ಬುಲಿ ಕಟ್ಟು, ದಿ ವಿಲನ್ ಬಂದಾಗ ದಿ ವಿಲನ್ ಹೇರ್ ಸ್ಟೈಲು, ಇದೆಲ್ಲ ನಾವು ಪ್ರತಿಯೊಬ್ಬರು. ಯಾಕಂದರೆ ನಾವು ನಮಗೆ ದೇವರು ಸಿನಿಮಾ ಅಣ್ಣ, ನಮಗೆ ದೇವಸ್ಥಾನ ಥಿಯೇಟ್ರ್ ಅಣ್ಣ. ನಮಗೆ ಗೊತ್ತಿರೋದು ಇಷ್ಟೇ. ಆ ಥರ ಒಬ್ಬ ಫ್ಯಾನ್ದು ಕತೆ ಇದು. ಒಬ್ಬ ಫ್ಯಾನು ನಿಮಗೆ ಸ್ಟೋರಿ ಹೇಳ್ಬಾರ್ದು, ಬಟ್ ಬಂದ್ಬಿಟ್ಟು ಒಂದ್ಸಲಿ ಸಿನಿಮಾ ನೋಡಿ, ಪ್ರತಿಯೊಬ್ಬರು ಎಂಜಾಯ್ ಮಾಡ್ತೀರಾ. ಪ್ರತಿಯೊಬ್ಬರೂ ಖುಷಿಯಾಗಿ. ಇಂಥ ಸಿನಿಮಾ ಎಲ್ಲ ಬರೋದು ತುಂಬ ರೇರು. ಬಂದಾಗ ಪ್ರತಿಯೊಬ್ಬರು ಸಿನಿಮಾನ ಗೆಲ್ಲಿಸಿ ಅಂತ ಕೇಳ್ಕೊಂಡಿದ್ದೀನಿ ಅಷ್ಟೇ ಅಣ್ಣ. ಒಂದೇ ಒಂದು ಮಾತು, ನಾನು ಲಾಸ್ಟಿಗೆ ಒಂದು ಮಾತು ಹೇಳ್ತೀನಿ ಎಲ್ಲರೂ ಅಣ್ಣ. ನಾವು ಪ್ರತಿಯೊಬ್ಬರು ಅಕ್ಕಿ ಅನ್ನ ತಿನ್ನೋದು, ಪ್ರತಿಯೊಬ್ಬರು ಅನ್ನ ತಿಂತೀವಿ. ಅನ್ನಕ್ಕೆ ಯಾವುದೇ ಜಾತಿ ಮತ ಇಲ್ಲ ಅಣ್ಣ. ನಾವು ಪ್ರತಿಯೊಬ್ಬರು ಅಷ್ಟು ನೀರು ಕುಡಿತೀವಿ, ಯಾವುದೇ ಜಾತಿ ಮತ ಇಲ್ಲ. ನಾವು ಪ್ರತಿಯೊಬ್ಬರು ಆಕ್ಸಿಜನ್ ತಗೋತೀವಿ, ಗಾಳಿ ತಗೋತೀವಿ, ಯಾವುದೇ ಜಾತಿ ಮತ ಇಲ್ಲ. ಅದಿಲ್ಲ ಅಂದರೆ ನಾವು ಸದೋಗ್ತೀವಿ ಗೊತ್ತು. ಆದರೆ ಮನುಷ್ಯ ಸತ್ಯ ಸಾಯ್ತಾನೆ ಅಂತ ಗೊತ್ತಿದ್ರು ಯಾಕಣ್ಣ ಜಾತಿ ಅಂತ ಅಂದ್ಬಿಟ್ಟು ಹೊಡೆದಾಡ್ತಿದ್ದೀರಾ? ಬೇಡ ಅಣ್ಣ, ಯಾವುದೇ ಕಾರಣಕ್ಕೂ ಬೇಡ ಅಣ್ಣ. ಇಷ್ಟೇ ಅಣ್ಣ, ಹೊಟ್ಟೆ ತುಂಬ ಊಟ, ನಿದ್ದೆ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು. ಅದೇ ಅಣ್ಣ ದೊಡ್ಡ ಜಾತಿ ಇಡೀ ಪ್ರಪಂಚದಲ್ಲೇ. ಅದರಷ್ಟು ಶ್ರೇಷ್ಠ ಜಾತಿ ಬೇರೆ ಯಾವುದೂ ಇಲ್ಲ ಅಣ್ಣ. ನಿಯತ್ತಾಗಿರಬೇಕು, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು. ಅದರಷ್ಟು ದೊಡ್ಡ ಜಾತಿ ಬೇರೆ ಯಾವುದೂ ಇಲ್ಲ. ಓಪನ್ ಆಗಿ ಹೇಳ್ತಾ ಇದ್ದೀನಿ. ಇನ್ನು ಹೆಬ್ಬುಲಿ ಕಟ್ಟು ಸಿನಿಮಾ ಬಗ್ಗೆ ನಾನು ಆಗ್ಲಿಂದ ಏನೇನೋ ಮಾತ್ರ. ಹೆಬ್ಬುಲಿ ಕಟ್ಟು ಸಿನಿಮಾ ಒಂದೇ ಒಂದು ಮಾತು ಹೇಳ್ತೀನಿ, ಎಂಜಾಯ್ ಮಾಡ್ತೀರಾ. ಸಿನಿಮಾ ಮುಗಿದ್ಮೇಲೆ ನಿಮ್ಮ ಮನಸ್ಸು ಅಯ್ಯೋ ಅಂತ ಅನಿಸುತ್ತೆ. ಅನಿಸಿಲ್ಲ ಅಂದರೆ ಆಮೇಲೆ ನನ್ನ ಹತ್ರ ಮಾತಾಡಿ ಅಣ್ಣ. ಇದು ಹೇಳೋದು. ಜೈ ಕನ್ನಡ ಮತ್ತು ಜೈ ಹಿಂದ್. ಹೆಬ್ಬುಲಿ ಕಟ್ಟು ಸಿನಿಮಾನ ಪ್ರತಿಯೊಬ್ಬರು ಬಂದ್ಬಿಟ್ಟು ಥಿಯೇಟ್ರಲ್ಲಿ ನೋಡಿ ಪ್ಲೀಸ್. ಪ್ರತಿಯೊಬ್ಬರು ಬಂದ್ಬಿಟ್ಟು ಥಿಯೇಟ್ರಲ್ಲಿ ನೋಡಿ ಪ್ಲೀಸ್. ಇದು ರಿಕ್ವೆಸ್ಟ್ ಅಂದ್ಕೊಳ್ಳಿ ಪ್ಲೀಸ್. ಥ್ಯಾಂಕ್ ಯು.